ಓಕೆ, BPL ಕಾರ್ಡ್ ರದ್ದಾಗಿದೆ ಅಂತ ಹೇಳ್ತಾ ಇದ್ದೀರಾ. ಯಾಕಾಗಿ ರದ್ದಾಯಿತು, ಯಾವಾಗಿಂದ ರದ್ದಾಗಿದೆ? ಮೇಡಮ್ ನಮಗೇನು ಗೊತ್ತಿಲ್ಲ. ನಾವು ಈ ತಿಂಗಳು ರೇಷನ್ಗಂತ ಹೋದ್ವಿ ಡಿಪೋ ಹತ್ರ, ತಮ್ಮಿಟ್ವಿ, ಆಗಿಲ್ಲ. ಆವಾಗ ಡಿಪೋದಲ್ಲಿ ನಮ್ಮ ಮೂರ್ತಿ ಅಂತ ಇದ್ದಾರೆ, ಡಿಪೋ ಅಕ್ಕಿ ಹಾಕೋರು. ಅವ್ರು ಏನಂದರು, ಇಲ್ಲ ಮೇಡಮ್, ಇಲ್ಲಮ್ಮ ನಿಮ್ಮದು ಕ್ಯಾನ್ಸಲ್ ಆಗಿದೆ ಕಾರ್ಡು. ಯಾಕಪ್ಪ, ಯಾರು ಇಲ್ಲ, ನಾನು ಒಬ್ಬಳೇ ಇರೋದು, ಹೆಂಗಪ್ಪ ಕ್ಯಾನ್ಸಲ್ ಆಯಿತು? ನಿಮ್ಮ ಹುಡುಗರು ಯಾರಾದರೂ ಏನಾದರೂ ಮಾಡಿರ್ತಾರೆ, ತೊಗೊಂಡಿರ್ತಾರೆ. ನಮ್ಮ ಹುಡುಗರು ನಮ್ಮ ಜೊತೆಲಿ ಇಲ್ಲ, ಅವ್ರು ಹೋಗಿ 5 ವರ್ಷ ಆಯಿತು. ಅವ್ರು ತೊಗೊಂಡ್ರೆ ನಮಗೂ ಅದಕ್ಕೆ ಏನು ಸಂಬಂಧ ಇದೆ? ನನಗೆ ಅದೆಲ್ಲ ಗೊತ್ತಿಲ್ಲ, ನೀನು ತೊಗೊಂಡ್ರೆ ಬಿಟ್ಟರೆ ಬಿಸಾಕ್ರಿ ಅಂತ ಹೇಳ್ದ ನಮ್ಮ ಡಿಪೋ ಅವರು. ಸರಿ, ಆಮೇಲೆ ಏನು ಮಾಡೋದಂತ ಏನು ತೋರಿಸ್ತಾನೆ ಇಲ್ಲ. ಆಮೇಲೆ ನಮ್ಮ ಹುಡುಗರಿಗೆ ಹೇಳಿದೆ, ಇರಿ ಬರ್ತಾರೆ ನಮ್ಮ MLA ಅವರು, ಅವ್ರ ಹತ್ರ ಮಾತಾಡೋಣ, ಅವ್ರು ಏನು ತೀರ್ಮಾನ ಕೊಡ್ತಾರೋ ಕೇಳ್ಕೊಂಡು ಆಮೇಲೆ ನಾವು ಹೋಗಿ ಸ್ಟ್ರೈಕ್ ಮಾಡೋಣ ಅಂತ ಹೇಳಿದ್ರು. ಇವಾಗ ಅವ್ರು ಏನೋ ಒಳ್ಳೆ ಮಾತು ಹೇಳ್ಬಿಟ್ಟು ಹೋಗ್ತಾರೆ, 10 ದಿನದಲ್ಲಿ ನೋಡೋಣ, ಕೊಟ್ಟರೆ ಸಂತೋಷ ನಮಗೆ. ಆದರೆ ನಮಗೆ ಕಾರ್ಡ್ ಬೇಕು. ನಾನು ಹಾರ್ಟ್ ಪೇಷೆಂಟು, ನಾನು ಜೈದವಾಗ ಹೋಗ್ಬೇಕಂದ್ರೆ ನನಗೆ ಮಾತ್ರೆಗೆ 5,000 6,000 ಆಗೋದು. ನಾನು ದುಡಿಯೋದು 3,000. ಮಕ್ಕಳು ಯಾರಿಗೂ ಹತ್ರನೂ ಹೆಲ್ಪ್ ಕೇಳಲ್ಲ ನಾನು. ಆಯಿತಾ, ನನಗೆ 60 ವರ್ಷ ಆಯಿತು. ನಾನು ಎಲ್ಲಿ ಹೋಗೋದು ಕೆಲಸಕ್ಕೆ? ಹೋದರೆ ವಯಸ್ಸಾಯ್ತು ಹೋಗಮ್ಮ ಅಂತಾರೆ, ಏಜ್ ಆಯ್ತು ಆಧಾರ್ ಕಾರ್ಡ್ ನೋಡಿ ತಕ್ಷಣ ಇಲ್ಲಮ್ಮ ಏಜ್ ಆಯ್ತು ಹೋಗಮ್ಮ ಅಂತಾರೆ. ನಾವು ಎಲ್ಲಿ ಹೋಗೋದು? ನಮಗೇನು 2,000 1 ರೂಪಾಯಿನೂ ಬಂದಿಲ್ಲ. 2,000 CM ಅವ್ರು ಕೊಟ್ರಲ್ವಾ, ನಮ್ಮ ಕಾರ್ಡ್ಗಂತ 1 ರೂಪಾಯಿನೂ ಬಂದಿಲ್ಲ. ನಾವು ಯಾವ ಬಸ್ಗೂ ಹೋಗಿಲ್ಲ. ನಮ್ಗೆ ಬರೋದಂದರೆ ಅವ್ರು ಕೊಡ್ತೀನಿ ಅಂದ್ರಲ್ವ ಅಕ್ಕಿ ದುಡ್ಡು, ಅದು 500 ರೂಪಾಯಿ 10 ರೂಪಾಯಿ ನಮ್ಮ ಅಕೌಂಟಿಗೆ ಬರ್ತಾಯಿದೆ. ಬೇಕಾದರೆ ಅಕೌಂಟನ್ನು ತೋರಿಸ್ತೀವಿ. ಅವ್ರು 2,000 ಹಾಕಿದ್ದು ಇದ್ದರೆ ನೀವೇನು ಹೇಳ್ತೀರ ನಾವು ಕೇಳ್ತೀವಿ. ಮೇಡಮ್ ಬೇಕಮ್ಮ, ನಮಗೆ ರೇಷನ್ ಕಾರ್ಡ್ ಬೇಕಮ್ಮ. ನಿಮ್ಮದು ರದ್ದಾಗಿದೆಯಾ? ರದ್ದಾಗಿಲ್ಲಮ್ಮ, ನಮ್ಮದು ಹೊಸ ಕಾರ್ಡು ರದ್ದಾಗಿಲ್ಲ. ನಮಗೆ ರೇಷನ್ ಬೇಕು ಒಟ್ಟಾಗ. ಅದು ತುಂಬ ವರ್ಷದಿಂದ 45 ವರ್ಷದಿಂದ ನಾವು ಕಾಲ ಮಾಡ್ತಾಯಿದ್ದೀವಿ. ನಾನು 65 ಆಗ್ತಾಯಿದ್ದೆ ನನ್ನ ವಯಸ್ಸು. ನಮಗೂ ಹಾಸ್ಪಿಟ್ಲಿಗೆ ಅದಕ್ಕೂ ಇದಕ್ಕೂ ಬೇಕಲ್ಲಮ್ಮ. 500 ರೂಪಾಯಿ ಅಕ್ಕಿ ಕಾಸು ಬರ್ತಾಯಿದ್ದೆಮ್ಮ ನನಗೆ. ನಾನು ಹೇಳೋದು ಅಷ್ಟೇ ಅಮ್ಮ. ಕಾಸೂ ಇಲ್ಲ, ಅಕ್ಕಿನೇ ಕೊಡಲ್ಲ. ಕಾರ್ಡು ಕ್ಯಾನ್ಸಲ್ ಆಗ್ಬಿಟ್ರು. ನನ್ನ ಮಕ್ಕಳೆಲ್ಲ ದೂರ ಆಗ್ಬಿಟ್ರು ಅವರೆಲ್ಲ. ನಾನು ಒಬ್ಬಳೇ ಇರೋದು. ಊಟ ಗಂಜಿಗೆ ಏನೂ ಇಲ್ಲ, ಇದೇ ಗಂಜಿ, ಅದನ್ನೂ ಇಲ್ಲ. 5 kg ಒಬ್ರು ಕೊಡೋದು, 5 kgಯಲ್ಲಿ 3 kg ಅಕ್ಕಿ ಕೊಡ್ತಾರೆ. ಸಕ್ಕರೆ ಒಬ್ರಿದ್ರೆ ಸಕ್ಕರೆ ಕೊಡಲ್ಲಂತೆ. ಒಬ್ರಿದ್ರೆ ಸಕ್ಕರೆ ಕಾಫಿ ಕುಡಿಯಲ್ವಾ, ನೀರು ಕುಡಿಯಲ್ವಾ? 3 kg ಅಕ್ಕಿ ಕೊಡ್ತಾರೆ, 1 kg ಸಕ್ಕರೆ ಕೊಡೋದಿಲ್ಲ. ಬರೀ 3 kg ಅಕ್ಕಿ ಕೊಡ್ತಾ ಇರ್ಬೇಕಾದ್ರೆ 5 kg ಲೆಕ್ಕ. 5 kg 2 kg ರಾಗಿ 3 kg ಅಕ್ಕಿ ಅಂತ ಇದ್ರು. ಇವಾಗ ರಾಗಿ ನಿಲ್ಸ್ಬಿಟ್ಟು 1 kg ಸಕ್ಕರೆ ಕೊಡ್ತಾರೆ, ನಮಗೆ ಸಕ್ಕರೆ ಕೊಡಲ್ಲ. ನಾವು ಒಬ್ಬರೇ ಇರೋದು, ನಮ್ಮ ಮಕ್ಕಳು ಯಾರು ಒಬ್ರು ಇರೋರು ಕೊಡೋದಿಲ್ಲ ಅಂತಾರೆ. 3 kg ಸಾಕ? ಮಗ ಹ್ಯಾಂಡಿಕ್ಯಾಪ್, ನಡೆಯಲ್ಲ, ಏನು ಮಾಡ್ಬೇಕು ನಾನು? ಗಂಡನೂ ಇಲ್ಲ, ಹೆಂಗೆ ನಮ್ಮ ಜೀವನ? ಅದನ್ನೇ ನಾವು ನೆಮ್ಕೊಂಡಿರೋದು. ನಮ್ಗೆ ಯಾವ ಬಸ್ಸು ಫ್ರೀ ಬೇಡ, ಅದನ್ನು ನಮ್ಗೆ ದುಡ್ಡು ಯಾವುದು ಬೇಡ. ನಮ್ದು ಗಂಡು ಮಕ್ಳು ಇದ್ದಾರೆ ಮೇಡಮ್, ಅವ್ರ ಕಾರ್ಡ್ ಏನು ಮಾಡಿಸ್ಕೊಂಡಿಲ್ಲ, ಬೇರೆ ಅವರು ಮಾಡ್ಕೊಂಡಿಲ್ಲ. ರದ್ದಾಯ್ತಾ ನಿಮ್ಮ ಕಾರ್ಡು? ರದ್ದಾಗೈತೆ. ಈ ತಿಂಗಳು ರೇಷನ್ ಕೊಟ್ಟಿಲ್ಲ. ನಾನು ಇರೋದು ಒಬ್ಳು, ನಮ್ಗೆ ಜಯದೇವಕ ಹಾಸ್ಪಿಟ್ಲಿಗೆ ಕಾರ್ಡ್ ಬೇಕು. ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಯಾರು ಬಂದ್ರೇನು ಸರಿ ಮೇಡಮ್, ನಮ್ಮ ಕಾರ್ಡ್ ಇದ್ದರೆ ಸಾಕು. ಯಾರು ಬಂದರೆ ನಮಗೇನು, ಯಾರು ನಮ್ಮ ಗೌರ್ಮೆಂಟ್ ದುಡ್ಡು ನಾವೇನು ತಿಂದಿಲ್ಲ. ಬೇಕಾದರೆ ನಮ್ಮ ಬ್ಯಾಂಕ್ ಬುಕ್ಕು ತೋರಿಸ್ತೀವಿ, ನಮ್ದು ನೋಡಿ. ಬೇಕಾದ್ರೆ ಮೇಡಮ್, ಏನಾಗ್ತಾ ಇದೆ? BPL ಕಾರ್ಡ್ ರದ್ದಾಗಿದೆಯಾ ನಿಮ್ಮದು? ಇಲ್ಲ, ನಮ್ದು ಆಗಲಿಲ್ಲ ಮೇಡಮರೇ. ನಾವಲ್ಲ ಲೋನ್ಗೆ ರದ್ದಾದವ್ರಿಗೆ ಕಷ್ಟ ಅಲ್ಲಮ್ಮ. ಪಾಪ ಬಡವರು ಇದ್ದಾರೆ, ಬಡವ್ರು ನೋಡಬೇಕು. ನಾವು ಏನು ಶ್ರೀಮಂತ ಬದುಕಲಿಲ್ಲ ಜನ, ಇಲ್ಲಿ ಎಲ್ಲ ಬಡವರೇ ಇರೋದು. ಅವರಿದ್ರೆ ತಾನೇ ಮೇಡಮರೇ ಎಲ್ಲರೂ ಆಗೋದು ಇಲ್ಲಿ ಕೆಲಸಗಳು. ಅದೇ ಹೇಳೋದು, ಕ್ಯಾನ್ಸಲ್ ಮಾಡಿಬಿಟ್ಟವ್ರೆ, ಅವ್ರು ಅಲಿತಾರೆ. ಊಟಕ್ಕೆ ಹೆಂಗೆ ಪಾಪ ಜೀವನ ಮಾಡೋದು ಹೆಂಗೆ ಅವರು? ಎಲ್ಲರೂ ಹಂಗೆ ಇರ್ತಾರ? ವಯಸ್ಸಾಗಿರೋರು ಇರ್ತಾರೆ, ವಯಸ್ಸಾಗದಿರೋರು ಇದ್ದಾರೆ, ಕಾಲುಗಳ ಕೈಗಳಿಗೆ ಆಗದಿರ ಇದ್ದಾರೆ. ಜನ ಇರಲಿಲ್ಲ, ಹಿಂಗೆಲ್ಲ ಮಾಡಿದ್ರೆ ಹೆಂಗೆ? ಬಡವ್ರಿಗೆ ಕೊಡ್ಬೇಕಮ್ಮ. ಎಲ್ಲ ಇರೋರೇ ಶ್ರೀಮಂತರು ಇಲ್ಲ, ಎಲ್ಲ ಬಡವರೇ ಇಲ್ಲಿ. 40-60 ವರ್ಷ ಕಾರ್ಡ್ ಐತೆ BPL ಕಾರ್ಡ್ ಇಲ್ಲ. ಇದಿಷ್ಟು BPL ಕಾರ್ಡು ರದ್ದಾಗಿರುವಂತಹ ಮಹಿಳೆಯರ ಮಾತಾಗಿತ್ತು. ನಮಗೆ ಯಾರು ಕೂಡ ಇಲ್ಲ, ಸೊ ನಮಗೆ ಅಕ್ಕಿ ಕೂಡ ಬರ್ತಿತ್ತು, ಅದನ್ನಾದರೂ ಕೊಡಿ ದಯವಿಟ್ಟು, ನಾವು ಗಂಜಿನಾದರೂ ಕಾಯಿಸ್ಕೊಂಡು ಕುಡಿತೀವಿ ಅನ್ನುವಂಥದ್ದು. ಈ ಒಂದು ಅರಸು ಕಾಲೋನಿಯಲ್ಲಿರುವಂತಹ
BPL ಕಾರ್ಡ್ ರದ್ದಾಗಿರುವಂತಹ ಮಹಿಳೆಯರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ನಾನು ಕಾವ್ಯ ಹೆಗ್ಡೆ, ಕರ್ನಾಟಕ ಟಿವಿ. ರ್ಯಾಪಿಡೋ ಕಂಪನಿಯವರು ಆಟೋ ಡ್ರೈವರ್ಸ್ ಅನ್ನ ಹೈರ್ ಮಾಡ್ಕೊಳ್ತಿದ್ದಾರೆ. ತಿಂಗಳಿಗೆ 26,000 ರಿಂದ 28,000 ಸಂಬಳದ ಜೊತೆಗೆ ಜಾಯ್ನಿಂಗ್ ಬೋನಸ್ 6,000, ರೆಫರಲ್ ಬೋನಸ್ 10,000 ನೀಡ್ತಾರೆ. ಅಷ್ಟೇ ಅಲ್ಲ, 12 ಲಕ್ಷದ ಇನ್ಶೂರೆನ್ಸ್ ಕೂಡ ನಿಮಗೆ ಸಿಗುತ್ತೆ. ನಿಮ್ ಹತ್ರ ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ರೆ ಸಾಕು. ಹಿಂದೆ ಭೇಟಿ ನೀಡಿ. ಬೆಳ್ಳಂದೂರು, ಹೆಬ್ಬಾಳ, ಎಲೆಕ್ಟ್ರಾನಿಕ್ ಸಿಟಿ. ಸಂಪರ್ಕಿಸಿ 080474897338ಕ್ಕೆ.